ಹೌದು ವೀಕ್ಷಕರೇ, ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ಜೀವನಕ್ಕೆ ಮನೆಯೂ ಅಷ್ಟೇ ಮುಖ್ಯ. ಬಡವನ ಕನಸು ಒಂದು ಮನೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿರ್ತಾನೆ. ಇಲ್ಲಿ ನೋಡಿ, ಮನೆಯಿಲ್ಲದ ಬಡವರು ಸರ್ಕಾರಿ ಜಾಗದಲ್ಲಿ ಗುಡಿಸಲು ಮನೆ ಕಟ್ಕೊಂಡು ವಾಸ ಮಾಡಿದ್ರೆ ಅಧಿಕಾರಿಗಳು ಬಂದು ಜೆಸಿಬಿ ಮೂಲಕ ಗುಡಿಸಲು ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದ ಬಳಿ. ಹೌದು, ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳವಾರ, ಮೈಲಪ್ಪನಹಳ್ಳಿ, ಬಚ್ಚಹಳ್ಳಿ ಗ್ರಾಮಗಳಿಗೆ ಸೇರಿದ ಬಡವರು ನಿವೇಶನ ಇಲ್ಲದೆ ಕೂಲಿ ನಾಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸಿಕೊಂಡಿದ್ರು. ನೆಲೆಸಲು ಸೂರಿಲ್ಲದೆ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಿಕೊಂಡು ನೊಂದಿದ್ರು. ಸರ್ಕಾರ ನಿವೇಶನ ರಹಿತರಿಗೆ ನಿವೇಶನ ಆದೇಶವೂ ಇದೆ. ಆದರೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಅಧಿಕಾರಿಗಳಾಗಲಿ ಬಡವರ ಕಣ್ಣೀರು ಒರೆಸಲು ಮುಂದಾಗಲಿಲ್ಲ. ಇದರಿಂದ ನೊಂದು ಬೆಂದ ನಿರಾಶ್ರಿತರು ಮೈಲಪ್ಪನಹಳ್ಳಿ ಗ್ರಾಮದ ಬಳಿ ಇರುವ 4 ಎಕರೆ ರಾಜಕಾಲುವೆ ಜಾಗದಲ್ಲಿ ಹಲವು ತಿಂಗಳುಗಳಿಂದ 170 ಕುಟುಂಬಗಳು ಗುಡಿಸಲು ಮನೆಗಳು ನಿರ್ಮಿಸಿಕೊಂಡು ವಾಸವಾಗಿದ್ರು. ಸರ್ಕಾರಿ ಜಾಗದ ಅಕ್ಕಪಕ್ಕದಲ್ಲಿ ಇದ್ದ ಬಲಾಢ್ಯರು ಈ ಸ್ಥಳವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದೇ ಜಾಗದಲ್ಲಿ ಬಡವರು ಗುಡಿಸಲು ಹಾಕಿಕೊಂಡಲ್ಲಿ ತಮ್ಮ ಜಾಗ ಸಿಗದೆ ಹೋಗಬಹುದು ಎಂದು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಒತ್ತುವರಿಯ ರಾಜಕಾಲುವೆ ತೆರವುಗೊಳಿಸಲು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇದರ ಅನ್ವಯ ಕಾರ್ಯಾಚರಣೆ ನಡೆಸಿದ್ದ ಕಂದಾಯ ಇಲಾಖೆಯ ಅಧಿಕಾರಿಗಳು ತಹಸೀಲ್ದಾರರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ರು. ಇದೀಗ 170 ಕುಟುಂಬಗಳು ಗುಡಿಸಲು ಮನೆಗಳನ್ನ ಕಳೆದುಕೊಂಡು ಬೀದಿಗೆ ಬಿದ್ದಂತಾಗಿದೆ. ಈ ತೆರವು ಕಾರ್ಯಾಚರಣೆ ವೇಳೆ ದೊಡ್ಡ ಹೈಡ್ರಾಮವೇ ನಡೆದಿದ್ದು ಅಧಿಕಾರಿಗಳು ಮತ್ತು ಗುಡಿಸಲು ವಾಸಿಗಳ ನಡುವೆ ವಾದ ವಿವಾದ, ವಾಗ್ವಾದ ತಾರಕಕ್ಕೆ ಏರಿತ್ತು. ಆದರೆ ಬಡವರ ಮಾತಿಗೆ ಕ್ಯಾರೆ ಎನ್ನದ ಅಧಿಕಾರಿಗಳು ನೆಲಸಮಗೊಳಿಸಿದ್ರು. ಬಂದ್ಬಿಟ್ಟವರು ಅಷ್ಟೊತ್ತು ದೂರ ತೆಗೆದು ಬಿಡ್ತಾರ. ನಾವ್ ಹೇಳೋದಷ್ಟೇ, ಇವರ ತಪ್ಪಿಡ್ತಾರ. ಬದಲಾಗಲೇ 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 ಬಡವರ ವಿರೋಧಿ ಕಾನೂನು ಬದಲಾಗಲಿ. ಬಡವರ ವಿರೋಧಿ ಅಧಿಕಾರಿಗಳಿಗೆ ಬದಲಾಗಲೇ 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 ಯಾರಿಗೆ? ಬಡವರಿಗೆ. ಕಾಮನ್ ಲ್ಯಾಂಡ್ ಯಾರಿಗೆ? ಬಡವರಿಗೆ. ಕಾಮನ್ ಲ್ಯಾಂಡ್ ಯಾರಿಗೆ? ಬಡವರಿಗೆ. ಬೌಂಡ್ರಿ ಫಿಕ್ಸ್ ಮಾಡಿ ನಮಗೆಲ್ಲ ಸಹಕಾರ ಕೊಡ್ತೀವಿ. ನಾಳೆ ಮಾಡೋಣ ಬೇಕಾದ್ರೆ. ಅಲ್ಲಿ ನೋಡಿ 30-40 ಎಷ್ಟು ಜನ
ಇನ್ನು ಮೈಲಪ್ಪನಹಳ್ಳಿ ಗ್ರಾಮದ ಬಳಿ ಇರುವ ರಾಜಕಾಲುವೆ ಜಾಗಕ್ಕೆ ಅಕ್ಕಪಕ್ಕದ ಜಮೀನು ಮಾಲೀಕರ ಕಣ್ಣು ಬಿದ್ದಿದ್ದು ಬಡವರ ಆಶ್ರಯಕ್ಕೆ ಜಾಗ ಮಾಡಿಕೊಟ್ಟರೆ ತೊಂದರೆ ಆಗುತ್ತೆ ಅಂತ ಲೋಕಾಯುಕ್ತರಿಗೆ ದೂರು ನೀಡಿ ತಹಸೀಲ್ದಾರರ ಮೂಲಕ ತೆರವು ಕಾರ್ಯ ಮಾಡಿಸಿದ್ದಾರೆ. ಇದರಿಂದ 170 ಕುಟುಂಬ ಬೀದಿಗೆ ಬಿದ್ದಿದ್ದು ತಹಸೀಲ್ದಾರ್ ಹೇಳುವುದೇ ಬೇರೆ, ಲೋಕಾಯುಕ್ತ ಅಧಿಕಾರಿಗಳು ತೆರವು ಆದೇಶದಂತೆ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದ್ದು ನಿರಾಶ್ರಿತರಿಗೆ ಈಗಾಗಲೇ ಕಳವಾರ ಸರ್ವೆ ನಂಬರ್ 138ರಲ್ಲಿ 4 ಎಕರೆ 23 ಗುಂಟೆ ಜಾಗವನ್ನ ಗುರುತಿಸಿದ್ದು ಆಶ್ರಯ ನೀಡಲಾಗುವುದು ಎಂದು ಹೇಳಿದರು. ಏನಿಲ್ಲ, ಇದು ನವೆಂಬರ್ ಫಸ್ಟ್ ವೀಕಲ್ಲಿ ರೈತರೆಲ್ಲ ಬಂದು ಒಂದು ರಿಕ್ವಿಸಿಷನ್ ಕೊಟ್ಟಿದ್ರು. ಇಲ್ಲಿ ಥರ ನಮ್ಗೆ ಆಶ್ರಯಕ್ಕೆ ಮಂಜೂರಿ ಮಾಡಬೇಕು, ಒಂದು 4 ಎಕರೆ ಜಾಗ ಇದೆ ಅಂತ ಅಂದ್ಬಿಟ್ಟು. ಬಟ್ ಸರ್ವೆ ರೆಕಾರ್ಡ್ಸಲ್ಲಿ ಅದು ಹಳ್ಳ ಅಂತ ಇದೆ, ಅಂದರೆ ವಾಟರ್ ಬಾಡಿ. ಅದು ಯಾವತ್ತಿಗಿದ್ರೂ ನಾವು ಸಂರಕ್ಷಣೆ ಮಾಡಬೇಕು, ಅದೆಲ್ಲ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಅವರು ಸರ್ವೆ ಮಾಡಿ ಗುಡ್ಸ್ಕೊಡಿ, ಹಳ್ಳ ಅಂತ ಬಂದರೆ ನಾವು ಯಾವುದೇ ರೀತಿ ಗುಡ್ಸ್ಲು ಹಾಕಲ್ಲ ಅಂತ ಹೇಳಿದರು. ಆಲ್ರೆಡಿ ಗುಡ್ಸ್ಲಿತ್ತು, ಅಷ್ಟರಲ್ಲಿ ಗುಡ್ಸ್ಲಿಗೆ ಹಾಕ್ಕೊಂಡಿದ್ರು. ಬಟ್ ನಾವು 6/11/2025 ಬಂದು 2 ದಿನ ಸತತವಾಗಿ ಇಲ್ಲಿ ಸರ್ವೆ ಮಾಡಿ ಹಳ್ಳ ಗುಡ್ಸಿದ್ದೀವಿ. ಹಳ್ಳದಲ್ಲೇ ಬರ್ತಾ ಇದೆ ಗುಡಿಸ್ಲುಗಳು, ಮತ್ತು ಸ್ವಲ್ಪ ಹಾಲೋ ಬ್ಲಾಕ್ಸ್ ಇಟ್ಕೊಂಡು ಏನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದನ್ನೆಲ್ಲ ಇವತ್ತು ಲೋಕಾಯುಕ್ತದಲ್ಲಿ ಪ್ರಕರಣನೂ ದಾಖಲಾಗಿದೆ. ಈ ಥರ ವಾಟರ್ ಬಾಡಿಯಲ್ಲಿ ಇದು ಮಾಡಿದ್ದಾರೆ ಅಂತ. ಸೊ ಅದನ್ನು ತೆರವು ಮಾಡೋಕ್ಕೆ ಬಂದಿದ್ದೀವಿ. ಯಾರಿಗೇ ಆಗಲಿ ಒಂದೇ ಕಾನೂನು. ಸೊ ನಾವು ಆಲ್ಮೋಸ್ಟ್ ತುಂಬ ಒತ್ತುವರಿಗಳು ಬಿಡಿಸಿದ್ದೀವಿ. ಆ ಥರದ್ದು ಯಾವುದೇ ಪ್ರಕರಣ ಗಮನಕ್ಕೆ ಬಂದಾಗ ಆ್ಯಂಡ್ ನಮ್ಮದು ಜವಾಬ್ದಾರಿನೂ ಆಗಿರುತ್ತೆ, ನಾವೇ ಪ್ರೊಟೆಕ್ಟ್ ಮಾಡಬೇಕು ಸರ್ಕಾರಿ ಜಮೀನನ್ನು, ನಾವು ಆ ಕೆಲಸ ಮಾಡ್ತೀವಿ. ಸೊ ಬಡವ್ರ ಜಾಗ, ಸರ್ಕಾರಿ ಜಾಗ ಬಡವ್ರ ಜಾಗ ಅಂತಾರೆ ಮೇಡಮ್, ಒಂದು ಅನುಕೂಲ ಮಾಡ್ಕೊಳ್ಬೋದಾಗಿತ್ತಲ್ಲ, ಅವಶ್ಯಕತೆ ಮಾಡ್ಕೊಳ್ಬೋದು. ನಾವು ಆ್ಯಕ್ಚುಲಿ ಇವಾಗ ಕಂದಾಯ ಗ್ರಾಮ ಮಾಡಿ 126 ಫೈನಲ್ ನೋಟಿಫಿಕೇಷನ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಸೊ ಟೋಟಲ್ ಇದುವರೆಗೂ ಒಂದು 3 ವರ್ಷದಿಂದ 3,000ದಿಂದ 3,500 ಹಕ್ಕುಪತ್ರ ಕೊಟ್ಟಿದ್ದೀವಿ. ಅದೇನೆಂದರೆ ಕಾನೂನಲ್ಲಿ ಅವಕಾಶ ಇದೆ. 2017ಕ್ಕೆ ಮುಂಚೆ ಯಾರು ಮನೆ ಕಟ್ಕೊಂಡಿದ್ದಾರೆ, 30-40 ವರ್ಷದಿಂದ ಯಾರು ವಾಸ ಇದ್ದಾರೆ ಅವ್ರಿಗೆಲ್ಲ ನಾವು ದಾಖಲೆ ಮಾಡಿ ಅನುಕೂಲ ಮಾಡಿ ಕೊಟ್ಟಿದ್ದೀವಿ. ಬಟ್ ವಾಟರ್ ಬಾಡಿನ ಅವಾಗೂ ನಾವು ಪ್ರಪೋಸಲ್ ಕಳ್ಸೋಕ್ಕೆ ಅವಕಾಶ ಇಲ್ಲ. ವಾಟರ್ ಬಾಡಿ ಆ್ಯಂಡ್ ಫಾರೆಸ್ಟ್ ಈ ಎರಡನ್ನೂ ನಾವು ಪ್ರಿಸರ್ವ್ ಮಾಡಬೇಕಾಗಿರೋದ್ರಿಂದ ಅವಕಾಶ ಇಲ್ಲ. ಆಲ್ಟರ್ನೇಟಿವ್ ಕಳ್ವಾರದಲ್ಲಿ ಒಂದು 4 ಎಕರೆ ಜಮೀನು ಗುರ್ತಿಸಿದ್ದೀವಿ. ಇಲ್ಲಿ PDOಗೆ ಲೆಟ್ರು ಹಾಕಿದ್ದೀವಿ ಬೆನಿಫಿಷರಿ ಲಿಸ್ಟ್ ಕೊಡೋದಕ್ಕೆ. ಅದು ಬಂದಾಗ ನಾವು ಖಂಡಿತ ಮಾಡ್ಕೊಡ್ತೀವಿ. ಇನ್ನು ಮೈಲಪ್ಪನಹಳ್ಳಿ ಗ್ರಾಮದ ರಾಜಕಾಲುವೆ ಜಾಗದಲ್ಲಿ 170 ಬಡ ಕುಟುಂಬಗಳು ಸಾವಿರಾರು ರೂಪಾಯಿಗಳು ಸಾಲ ಸೋಲ ಮಾಡಿ ಗುಡಿಸಲು ಮನೆ ಕಟ್ಟಿಕೊಂಡಿದ್ರು. ಆದರೆ ತಹಸೀಲ್ದಾರ್ ಬಡವರ ಮಾತು ಕೇಳದೆ ತೆರವಿಗೂ ಅವಕಾಶ ನೀಡದೆ ಜೆಸಿಬಿ ಮೂಲಕ ಗುಡಿಸಲು ಮನೆಗಳನ್ನ ತೆರವು ಮಾಡಿದ್ದಾರೆ ಎಂದು ಆರೋಪಿಸಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.